ಹೇಳ್ಬಿಟ್ಟು ಅಡಲ್ಟ್ ಆಗ್ಬಿಟ್ಟಿದ್ದಾನೆ, ಹುಡುಗಿರ್ ಕಂಡ್ರೆ ಇಷ್ಟ ಇಲ್ಲ ಅಂತೆ. ನಾನು ಇವಾಗ ಒಂದು ಪ್ಲೇಸ್ ಬಂದಿದ್ದೀನಿ, ಸಕಾಲಾಗಿದೆ. ನನಗೆ ಪೆಟ್ಸ್ ಅಂದರೆ ತುಂಬ ಇಷ್ಟ ಅಂತ ನಿಮಗೆಲ್ಲ ಗೊತ್ತೇ ಇದೆ. ನಮ್ಮನೇಲಿ ನಾಯಿಗಳಿದೆ, ಅದ್ರ ಜೊತೆಗೆ ಫಿಶು ಅಂತಂದ್ರೂ ತುಂಬ ಇಷ್ಟ. ಇಲ್ಲಿ ಇದು ಅಮೇಜಿಂಗ್ ಪೆಟ್ಸ್ ಅಂತ ಅಂದ್ಬಿಟ್ಟು ಸೂಪರ್ ಆಗಿರೋ ಶಾಪಿಗೆ ಬಂದಿದ್ದೀನಿ. ನಾನು ಇನ್ನೊಂದು ಡಿಫ್ರೆಂಟ್ ಆಗಿರೋ ಎಲ್ಲ ಥರ ಫಿಶಸ್ ಇದೆ. ಫಿಶಸ್ ಜೊತೆಗೆ ಬರ್ಡ್ಸ್ಗಳು ಕೂಡ ಇದೆ, ಬರ್ಡ್ಸ್ ಇದೆ, ಮತ್ತು ರ್ಯಾಬಿಟ್ ಇದೆ. ನಾನೆಲ್ಲ ಒಂದೊಂದಾಗಿ ತೋರಿಸ್ತಾ ಇರ್ತೀನಿ. ಪೆಟ್ಸ್ ಇಟ್ಟರೆ ಇಷ್ಟ ಆಗಲ್ಲ ಹೇಳಿ. ಪೆಟ್ಸ್ ಅಂತ ಅಂದರೆ ಅದರಲ್ಲಿ ಫಿಶ್ ಅಂತ ಅಂದರೆ ತುಂಬ ಎಲ್ಲರಿಗೂ ಇಷ್ಟ. ಫಿಶ್ ಇದ್ರೆ ಮನಸ್ಸಿಗೆ ಒಂಥರ ಏನೋ ಉಲ್ಲಾಸ ಆಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಮನೇಲಿ ಯಾವುದೇ ಥರ ಪ್ರಾಬ್ಲಮ್ ಆಗದೇ ಇರೋ ಥರ ವಾಸ್ತುಗಳನ್ನೆಲ್ಲ ತಡೆಯುತ್ತಂತೆ. ಇದು ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ತಾರೆ. ಮನೇಲಿ ಎಲ್ಲರೂ ಅಕ್ವೇರಿಯಂ ಇಟ್ಟೇ ಇಟ್ಟಿರ್ತಾರೆ, ಅಟ್ಲೀಸ್ಟ್ ಹೋಲ್ ಆದರೂ ಗ್ಯಾರಂಟಿ ಇಟ್ಟಿರ್ತಾರೆ. ಅದರಲ್ಲಿ ಕಲರ್ ಆಗಿ ಡಿಫ್ರೆಂಟ್ ಆಗಿ ಒಂದು ಬರ್ಡ್ಸ್ಗಳು ಮತ್ತು ಅದ್ರ ಜೊತೆಗೆ ಫಿಶ್ಗಳಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಈಗ ನೋಡಿ, ನಾನು ಫಿಶ್ಗಳನ್ನೆಲ್ಲ ತೋರಿಸ್ತೀನಿ. ಒಂದೊಂದು ಜಾತಿಯ ಫಿಶ್ಗಳು, ಇದರಲ್ಲಿ ಎಷ್ಟೊಂದು ಜಾತಿ ಫಿಶ್ಗಳಿದೆ. ಮನೇಲಿ ಯಾವ ಥರ ಆದರೂ ನೀವು ಇಟ್ಕೋಬೋದು. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್, ಎಲ್ಲ ಥರ ಸಮುದ್ರದಲ್ಲಿ ಸಿಗುವಂಥದ್ದು, ಇದರಲ್ಲಿ ಸಿಗಿರೋದು, ಅಕ್ವೇರಿಯಮ್ದು ಎಲ್ಲ ಥರ ಫಿಶ್ಗಳನ್ನು ಇವರು ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ನಾನು ತೋರಿಸ್ತೀನಿ ಬನ್ನಿ, ಒಂದೊಂದೇ. ಚಿಕ್ ಬರ್ಡ್ಸ್ ಅಂತ ಅಂದ್ಬಿಟ್ಟು ಈ ಫಿಶ್ಗಳು ಬಂದು, ಇದು ಒಂದು ಸ್ವಲ್ಪ ಸಾಫ್ಟ್ ಆಗಿರೋ ಫಿಶ್ಗಳು. ಇದು ಯಾವಾಗಲೂ ನೋಡಿದ್ರೆ ಅಂದರೆ ಇದ್ರ ಜೊತೆಗೆ ಬೇರೆ ಫೈಟ್ ಫಿಶ್ಗಳನ್ನ ಇಟ್ಟರೆ ನಿಮಗೆ ಫೈಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇವತ್ತು ಚಿಕ್ ಬರ್ಡ್ಸ್ಗಳನ್ನ ಸಪ್ರೇಟಾಗೆ ಇಟ್ಟಿರಬೇಕು, ಅಕ್ವೇರಿಯಮ್ಗೆ ಇಟ್ಟಿರಬೇಕು. ಅದ್ರ ಜೊತೆಗೆ ಇದಕ್ಕೆ ಈ ಥರ ಮೇಂಟೈನ್ ಮಾಡೋ ಥರನೇ ಇಟ್ಕೋಬೇಕು. ಮೇಂಟೈನ್ ಅಂತ ಅಂದರೆ ಇದಕ್ಕೊಂದು ಸ್ವಲ್ಪ ಬಿಸಿ ಆಗಿರುವಂಥದ್ದು. ಈ ಥರ ಫಿಶ್ಗಳಿಗೆ ಹೀಟರು ಮತ್ತು ಆಕ್ಸಿಜನ್ನು ತುಂಬ ಕಂಪಲ್ಸರಿ ಆಗಿರುತ್ತೆ. ಈ ಫಿಶ್ಗಳು ಬೇರೆ ಫಿಶ್ಗಳ ಜೊತೆ ಫೈಟ್ ಮಾಡಲ್ಲ. ಆ್ಯಕ್ಚುಲಿ ಇವೆಲ್ಲ ತುಂಬ ಸಾಫ್ಟ್ ಫಿಶ್ಗಳು. ಈ ಕ್ಯಾಟಗರಿ ಫಿಶ್ಗಳನ್ನೇ ಒಂದು ಕಡೆ ಇಟ್ಟಿದ್ದಾರೆ. ಈಗ ಇನ್ನೊಂದು ಥರ ಇಟ್ಕೊಂಡಿದ್ದಾರೆ ನೋಡಿ. ಈ ಗೋಲ್ಡನ್ ಫಿಶ್ಗಳು ಎಷ್ಟು ಸಕ್ಕತ್ತಾಗಿದೆ. ನಾನು ಎಲ್ಲ ಮೂವಿಗಳಲ್ಲಿ ನೋಡ್ತಾ ಇದ್ದಾಗ ತುಂಬ ಕ್ಯೂಟ್ ಆಗುತ್ತೆ. ನಾನು ಒಳಗಡೆ ಕೈ ಹಾಕಬೇಕು ಅನ್ಸುತ್ತೆ, ಆದರೆ ಕೈ ಹಾಕಿದ್ರೆ ಪಾಪ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ನಾನು ಅದಕ್ಕೋಸ್ಕರ ಕೈ ಹಾಕಲ್ಲ. ಇಲ್ಲಿ ನೋಡಿ, ವೈಟ್ ಕಲರು ಮತ್ತು ಇದೆಲ್ಲ ನಾನು ಚೈನಾ ಮೂವಿಗಳಲ್ಲಿ, ಚೈನಾ ವೆಬ್ ಸೀರೀಸ್ಗಳಲ್ಲಿ ನೋಡಿದ್ದೀನಿ. ಸೂಪರ್ ಆಗಿದೆ, ಕಲರ್ಫುಲ್ ಆಗಿದೆ. ವೈಟ್ ಕಲರು, ಗೋಲ್ಡ್ ಕಲರು, ಆರೆಂಜ್ ಕಲರು, ಎಲ್ಲ ಕಲರು ಸೂಪರ್ ಆಗಿದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಈ ಥರ ಫಿಶ್ಗಳು ಮನೇಲಿ ಇಟ್ಬಿಟ್ರೆ ಎಷ್ಟೋ ಖುಷಿ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ಇಲ್ಲಿ ಗೋಲ್ಡ್ ಕಲರ್ ಆ್ಯಂಡ್ ಆರೆಂಜ್ ಕಲರ್ ಆಗಿರೋ ಸೂಪರ್ ಆಗಿ ಫಿಶ್ ಇದೆ ನೋಡಿ. ಇದು ಲಯನ್ ಹೆಡ್ ಗೋಲ್ಡ್ ಅಂತ ಹೇಳ್ತಾ ಇದೆ. ಲಯನ್ ಥರನೇ ಅದು ತೊಲೆ ಒಳಗಡೆ ಸಿಂಹದಲ್ಲಿ ಮೂತಿ ಬರುತ್ತೆ ನೋಡಿ, ಇಷ್ಟೊಂದು ಏರ್ಸ್ ಎಲ್ಲ ಇರುತ್ತಲ್ಲ, ಹಂಗಿದೆ. ಅದಕ್ಕೆ ಲಯನ್ ಹೆಡ್ ಅಂತ ಇಟ್ಬಿಟ್ಟಿದ್ದಾರೆ. ಇದಕ್ಕೆ ಸೂಪರ್ ಆಗಿದೆ. ಇದು ರೆಡ್ ಕ್ಯಾಪ್ ಹಾಕೊಂಡಿರೋ ಥರ ಇದೆ ನೋಡಿ, ಅದಕ್ಕೆ ರೆಡ್ ಕ್ಯಾಪ್ ಅಂತ ಇಟ್ಕೊಂಡಿದ್ದಾರೆ. ಇಲ್ಲಿ ಎರಡು ಇದೆ ನೋಡಿ, ಇಲ್ಲಿ ರೆಡ್ ಕ್ಯಾಪ್ ಅಂಡು ಲಯನ್ ಹೆಡ್ಡು. ಸೂಪರ್ ಆಗಿರೋ ಆರೆಂಜ್ ಕಲರ್ ಫಿಶ್ಗಳಿದೆ. ಗೋಲ್ಡ್ ಫಿಶ್ ಅಂತ ಅಂದರೆ ಎಲ್ಲರಿಗೂ ತುಂಬ ಇಷ್ಟ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಇದು ಪಾಂಡಾಮೌಳಿ ಫಿಶ್ ಅಂತ ಹೇಳ್ಬಿಟ್ಟು ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಮಿಕ್ಸಲ್ಲಿ ಇದೆ. ಇದು ತುಂಬ ಕ್ಯೂಟ್ ಆಗಿದೆ. ಈ ಫಿಶು ನಿಮಗೆ ಯಾವತ್ತೂ ದೊಡ್ಡ ಆಗೋದೇ ಇಲ್ಲ, ಇರುವಷ್ಟೇ ಇರುತ್ತೆ. ಅದರಿಂದ ಇದನ್ನ ಪಾಂಡಾಮೌಳಿ ಅಂತಾರೆ. ನೋಡೋಕ್ಕೂ ಕೂಡ ಕಲರ್ಫುಲ್ ಆಗಿ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಸೂಪರ್ ಆಗಿದೆ. ಈ ಶಾಪಲ್ಲಿ ಬಂದು ನಿಮಗೆ ಎಲ್ಲ ಥರ ಫಿಶು ಸಿಗುತ್ತೆ. ಫಿಶಲ್ಲಿ ಬಂದು ಸ್ಮಾಲ್ ಸೈಜು, ಬಿಗ್ ಸೈಜು, ಮೀಡಿಯಂ ಸೈಜು ಎಲ್ಲ ಥರ ಸಿಗೋದ್ರಿಂದ ನೀವು ತುಂಬ ಸ್ಮಾಲ್ ಸೈಜ್ ತೊಗೊಂಡೋಗಿ ನೀವೇ ಬಿಗ್ ಮಾಡ್ಕೊಬೋದು. ಇಲ್ಲಾಂದರೆ ಅರ್ಜೆಂಟಾಗಿ ನೀವು ಏನಾದರೂ ಅಕ್ವೇರಿಯಮ್ ಎಲ್ಲ ಸೆಟಪ್ ಮಾಡಬೇಕು ಅಂತ ಅಂದರೆ, ತುಂಬ ಬಿಗ್ ಸೈಜ್ ಬೇಕು ಅಂತಂದರೆ ಆಲ್ರೆಡಿ ಬಿಗ್ ಸೈಜ್ ಆಗಿರೋದು ಕೂಡ ತುಂಬ ಸಿಗುತ್ತೆ ನೋಡಿ. ಅಕ್ವೇರಿಯಮ್ ಸೆಟಪ್ ಮಾಡ್ತೀನಿ ಅಂತಂದರೆ ಸ್ಮಾಲ್ ಆಗಿರೋದು, ಇಲ್ಲಾಂದರೆ ಬೌಲ್ ಸೆಟಪ್ ಮಾಡ್ತೀನಿ ಅಂತಂದರೆ ಎಲ್ಲದಕ್ಕೂ ಇವರು ರೆಡಿ ಮಾಡಿಟ್ಟಿದ್ದಾರೆ. ಇಲ್ಲಿ ನೋಡಿ, ಒಂದೇ ಒಂದು ಬೆಡ್ರೂಮಲ್ಲಿ ಇಟ್ಕೊತೀನಿ ಅಂತ ಅಂದರೂ ಕೂಡ ನೀವು ಒಂದೇ ಒಂದು ಸಿಂಗಲ್ ಫಿಶ್ಗಳು ಕೂಡ ಇಟ್ಕೊಬೋದು. ನೀವು ಫೈಟರ್ ಫಿಶ್ ಸಿಂಗಲ್ ಮಾತ್ರ ಇರುತ್ತೆ. ಆರ್ಯ ಮೂವಿನಲ್ಲಿ ನೋಡಿರ್ತೀರಲ್ವ, ಆ ಥರ ಸೂಪರ್ ಆಗಿದೆ. ನನಗಂತೂ ತುಂಬ ಇಷ್ಟ. ಇದು ಆರ್ಯ ಮೂವಿನಲ್ಲಿ 2 ಫಿಶ್ ಇರುತ್ತೆ ಗೊತ್ತಾ, ಅದು ಗೋಲ್ಡ್ ಫಿಶ್ ಮತ್ತು ಇನ್ನೊಂದು ಬೌಲಲ್ಲಿ ಆ ಥರ ತಗೊಂಡೋಗ್ಬಿಟ್ಟು ಇಟ್ಕೊಳ್ಬೋದು. ಮತ್ತು ಗೋಲ್ಡ್ ಫಿಶಲ್ಲಿ ತುಂಬ ಅಂದರೆ ಸೈಜಸ್ ಮೇಲೆ ಡಿವೈಡ್ ಮಾಡಿರ್ತಾರಂತೆ. ಅಂತಂದರೆ ಅದರಲ್ಲಿ ಯಾವ ಥರ ಅಂತಂದರೆ ಕೆಲವು ಫಿಶ್ಗಳನ್ನ ಒಂದೇ ಪಾಟಲ್ಲಿ ಇಟ್ಟಾಗ ಅದು ತಿನ್ಬಿಡುತ್ತಂತಲ್ವಾ. ಸೊ ಅದನ್ನ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ, ನಾನು ಅವ್ರನ್ನ ಕೇಳ್ತೀನಿ. ಇದು ಸೈಜಸ್ ಮೇಲೆ ಡಿವೈಡ್ ಮಾಡಿ ಇದು ಮಾಡಿರ್ತಾರೆ. ಸೊ ಈ ಸೈಜಸ್ಸು ಆ ಸೈಜಸ್ ಡಿಫ್ರೆಂಟ್ ಮಾಡಿದ್ರೆ ಇದು ತುಂಬ ಚಿಕ್ಕ ಸೈಜ್ ಇದೆ, ಅದು ಮಾತ್ರ ತುಂಬ ದೊಡ್ಡ ಸೈಜ್ ಇದೆ. ಒಂದೊಂದು ಸೈಜ್ಗಳಿಗೂ ಒಂದೊಂದು ಪ್ರೈಸಸ್ ಇದೆ. ನೀವು ತುಂಬ ಕ್ಯೂಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ನೋಡಿ. ಫ್ಲೋರೋಸೆಂಟ್ ಫಿಶ್ ಅಂತ ಅಂದ್ಬಿಟ್ಟು ಇದು ತುಂಬ
ಆಗಿರೋದು ಚಿಕ್ಕ ಚಿಕ್ಕ ಫಿಶು, ಇದು ತುಂಬ ಕಡಿಮೆಗೂ ಕೂಡ ಎಷ್ಟೊಂದು ಕಡಿಮೆಗೆ ಸಿಗುತ್ತೆ ಅಂತ ಅಂದರೆ ತುಂಬ ಬೆಸ್ಟ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಇಷ್ಟೊಂದು ಕಲರ್ಫುಲ್ ಆಗಿರೋದು ನೀವು ಫುಲ್ ಅಕ್ವೇರಿಯಂ ಫುಲ್ಲು ಕೂಡ ನೀವು ಕವರ್ ಮಾಡ್ಕೊಂಡ್ಬಿಡ್ಬೋದು. ಇದೇ ಫಿಶ್ಗಳನ್ನ ಹಾಕ್ಬಿಟ್ಟು ನೋಡೋಕ್ಕೂ ಎಷ್ಟೊಂದು ಕಲರ್ಫುಲ್ ಆಗಿರುತ್ತೆ ನೋಡಿ, ಸಖವಾಗಿರುತ್ತೆ. ಈ ಫಿಶ್ಗಳು ಮಾತ್ರ ತುಂಬ ಯಾವಾಗಲೂ ಇಷ್ಟೇ ಸೈಜ್ ಇರುತ್ತೆ, ಇದು ಯಾವುದೇ ದೊಡ್ಡಕ್ಕಾಗೋದೇ ಇಲ್ಲ. ಆದ್ದರಿಂದ ಇದು ನೋಡೋಕ್ಕೂ ಒಂಥರ ಡಿಫ್ರೆಂಟಾಗಿ ಅನ್ಸುತ್ತೆ. ದೊಡ್ಡ ಫಿಶ್ ಬೇರೆ ಚಿಕ್ಕ ಫಿಶ್ ಬೇರೆ. ನೀವು ಯಾರಿಗೆ ದೊಡ್ಡ ಫಿಶ್ಗಳು ಇಷ್ಟ ಆಗಲ್ಲ ಅವರು ಚಿಕ್ಕ ಫಿಶ್ಗಳನ್ನ ಖರೀದಿ ಮಾಡ್ಕೊಬೋದು. ಫ್ರೆಂಡ್ಸ್, ನಿಮಗೆ ಫಿಶು ಮತ್ತು ಪೆಟ್ಸ್ ಅಷ್ಟೇ ಅಲ್ಲದೆ ಅದಕ್ಕೆ ಬೇಕಾಗಿರೋ ಎಲ್ಲ ಥರ ಫುಡ್ಗಳು ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ನಿಮಗೆ ಡಾಗ್ಸ್ ಇರ್ಬೋದು, ಇಲ್ಲಾಂದರೆ ಬರ್ಡ್ಸ್ ಇರ್ಬೋದು, ಫಿಶ್ ಇರ್ಬೋದು, ನಿಮ್ಮನೇಲಿ ಕೂಡ ಆಲ್ರೆಡಿ ಇರುತ್ತಲ್ಲ ಅವಕ್ಕೂ ಕೂಡ ಎಲ್ಲ ಥರ ಪೆಟ್ಸ್ಗಳಿಗೆ ಮತ್ತು ಕ್ಯಾಟ್ಗೂ ಕೂಡ ಎಲ್ಲ ಪೆಟ್ಸ್ಗಳಿಗೂ ಫುಡ್ಸ್ಗಳು ಇಟ್ಟಿದ್ದಾರೆ ಇಲ್ಲಿ. ನೀವು ಕೂಡ ಬೈ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ಯಾವ್ಯಾವ ಬ್ರ್ಯಾಂಡ್ ಬೇಕು, ಯಾವ ಥರ ಬೇಕು, ಎಷ್ಟು ಗ್ರಾಮಿಗೆ ಸಿಗುತ್ತೆ, 1/2 ಕಿಲೋ ಬೇಕಾ 1 ಕಿಲೋ ಬೇಕಾ ಎಲ್ಲಾನು ಇಟ್ಟಿದ್ದಾರೆ ನೋಡಿ. ಮತ್ತು ಅಕ್ವೇರಿಯಂ ಏನಾದರೂ ನೀವು ರೆಡಿ ಮಾಡ್ತೀವಿ ಅಂತಂದರೆ ಅಕ್ವೇರಿಯಂ ರೆಡಿ ಮಾಡೋದಕ್ಕೆ ಒಳಗಡೆ ಎಲ್ಲ ಕಲರಾಗೆ ಫ್ಲವರ್ಸು ಮತ್ತು ಇದೆಲ್ಲ ಇಟ್ಟಿದ್ದಾರೆ ನೋಡಿ, ಅವು ಕೂಡ ಇದೆ. ಇದು ಏನೇನು ಬೇಕು ಅಂತ ನೀವೇ ಚೂಸ್ ಮಾಡಿಕೊಂಡು ನೀವು ಹೆಂಗೆ ಬೇಕು ಆ ಥರ ಅಕ್ವೇರಿಯಂನ ನೀವೇ ಡಿಸೈನ್ ಮಾಡ್ಕೋಬೋದು. ಫ್ರೆಂಡ್ಸ್, ಪೆಟ್ಗಳನ್ನೆಲ್ಲ ತೊಗೊಂಡು ಬಂದಮೇಲೆ ಅದನ್ನ ಮೇಂಟೈನ್ ಮಾಡೋದು ಅಂದರೆ ತುಂಬ ಕಷ್ಟ. ಅದಕ್ಕೆ ಬೇಕಾಗಿರೋ ಶಾಂಪುಗಳು ಎಲ್ಲ ಆನ್ಲೈನಲ್ಲಿ ಬೈ ಮಾಡಬೇಕು ಅಂದರೆ ಒಂದೊಂದ್ಸಲ ತುಂಬ ಲೇಟಾಗಿ ಬರುತ್ತೆ ಅಲ್ವಾ. ಇಲ್ಲಿ ನೋಡಿ ಎಷ್ಟು ಫಾಸ್ಟಾಗಿ ಇವ್ರ ಅಂಗಡಿಲೇ ನೀವು ಬಂದು ಇಲ್ಲೇ ತೊಗೊಂಡು ಹೋಗ್ಬೋದು ನೋಡಿ. ಪೆಟ್ಸ್ಗೆ ಬೇಕಾಗಿರೋ ಎಲ್ಲ ಥರ ಶಾಂಪುಗಳಿದೆ, ಮತ್ತು ಅದಕ್ಕೆ ಬೇಕಾಗಿರೋ ಟಾಯ್ಸ್ಗಳಿದೆ, ಬೆಲ್ಟ್ಗಳಿದೆ, ಬಾಲ್ಸ್ ಇದೆ, ಎಲ್ಲ ಥರದ್ದು ಇಲ್ಲಿ ಎಲ್ಲ ಪೆಟ್ಸ್ಗಳಿಗೆ ಬೇಕಾಗಿರುವಂಥದ್ದು ಕೂಡ ಇಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಇವಾಗ ನಮ್ಮ ಜೊತೆ ಈ ಫಿಶ್ ಅಂಗಡಿ ಓನರ್ ಇದ್ದಾರೆ. ಇವ್ರ ಹೆಸರು ಬಂದು ಕಾವ್ಯ ಮೇಡಮ್ ಇದ್ದಾರೆ. ಅವ್ರ ಫಿಶ್ ಬಗ್ಗೆ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ವಾಸ್ತು ಫಿಶ್ ಅಂತ ಅಂದ್ಬಿಟ್ಟು ಎಷ್ಟೊಂದು ವರ್ಷಗಳಿಂದ ಇರುತ್ತೆ. ಅವ್ರ ಫಿಶ್ ಬಗ್ಗೆ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡೋಣ. ಅದು ಅರ್ವಾನ ಅಂತ. ಅರ್ವಾನಲ್ಲಿ ಐ ಬ್ಯಾಕ್ ಅಂತ ಬರುತ್ತೆ. ಅದು ಬಿಗ್ ಸೈಜ್ ಇದೆ. ಇದು 6 ಫೀಟ್ ಟ್ಯಾಂಕ್. ಇದು ಎಷ್ಟು ವರ್ಷದಿಂದ ಇದೆ ಇದು ನಿಮ್ಮ ಹತ್ರ? ಇದು ಆಲ್ಮೋಸ್ಟ್ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಮೇಡಮ್. ಬಟ್ ಇವಾಗ ಹಾಕಿ ಒಂದು 6 ಮಂತ್ಸ್ ಇದೆ. ಯಾವುದೂ ಫಿಶು ಹೋಲ್ಡ್ ಆಗಲ್ಲ, ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ. ಯಾವುದು ಪರ್ಮನೆಂಟ್ ಆಗಿ ಅಂತ ಯಾವುದೂ ಇಲ್ಲ. ಇದು ನಿಮಗೆ ಕಾಲೋನಿ ಟ್ಯಾಂಕು. ಇದರಲ್ಲಿ ಚಿಕ್ಲೆಟ್ಸ್ ಕಾಲೋನಿ ಮಾಡಿದ್ದೀವಿ. ಇದು ಕಾರ್ನಿವರಸ್ ವೆರೈಟಿ ಬರುತ್ತೆ. ಅರ್ವಾನ ಇದೆ, ಆಸ್ಕರ್ಸ್ ಇದೆ, ಪ್ಯಾರೆಟ್ ಇದೆ, ಟಿಲಾಪಿಯಾ ಬರುತ್ತೆ, ಮತ್ತು ಅಪ್ಸೈಡ್ ಡೌನ್ ಕ್ಯಾಟ್ ಫಿಶ್ ಇದೆ, ನಾರ್ಮಲ್ ಸ್ಮೂತ್ಸರ್ ಇದೆ, ರೆಡ್ ಟೇಲ್ ಕ್ಯಾಟ್ ಫಿಶ್ ಇದೆ. ಕಾಲೋನಿ ಟ್ಯಾಂಕ್ ಮಾಡಿದ್ವಿ. ಇದೆಲ್ಲ ಕಾಲೋನಿ ಟ್ಯಾಂಕ್ ಇಲ್ಲಿ ಇದೆಯಲ್ಲ, ಅವೇನು ಫೈಟ್ ಮಾಡಲ್ವಾ? ಅವೇನು ಡಿಪೆಂಡ್ಸ್, ನೀವು ಹೆಂಗೆ ಸೆಟ್ ಮಾಡ್ತೀರಾ ಹಂಗೆ. ಸ್ವಲ್ಪ ಸೈಜ್ ಮ್ಯಾಚ್ ಮಾಡ್ಕೋಬೇಕು. ನಿಮಗೆ ಚಿಕ್ಲೆಟ್ಸಲ್ಲೂ ಒಂದೊಂದು ವೆರೈಟಿ ದೊಡ್ಡದು ಚಿಕ್ಕದು, ಅಂದರೆ ಯಾವ ಫಿಶ್ ಜೊತೆ ಯಾವುದು ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡಿಕೊಂಡು ಅದನ್ನು ಸೆಟ್ ಮಾಡ್ಕೊಬೇಕು. ತುಂಬ ಸೈಜ್ ಡಿಫ್ರೆನ್ಸ್ ಇದ್ದರೆ 100% ಫೈಟ್ ಮಾಡುತ್ತೆ. ಬಟ್ ಡಿಪೆಂಡ್ಸ್ ಯಾವ ವೆರೈಟಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈ ಫಿಶ್ಗಳಲ್ಲಿ ಬೇರೆ ಫಿಶಸ್ ಸ್ಮಾಲ್ ಫಿಶ್ ಹಾಕಿದ್ರೆ ಗ್ಯಾರಂಟಿ 100%. ನೀವು ಎಷ್ಟೋ ಜನ ಇವಾಗ ಫಿಶಸ್ಸಲ್ಲೇ ಫೀಡ್ ಮಾಡಿ ಗ್ರೋ ಮಾಡೋರು ಇರ್ತಾರೆ. ತುಂಬಾ ಚಿಕ್ಕ ಫಿಶಸ್ ಇದೆ. ಇದು ನಿಯರ್ ಟ್ರಾಟ್ರಾ ಅಂತ ಅಂದ್ಬಿಟ್ಟು ಲೈವ್ ಪ್ಲಾಂಟ್ಸ್ ಅಂತ. ನೀವೇನಾದ್ರೂ ನಿಮ್ಮ ಮನೆಗಳಲ್ಲೂ ಕೂಡ ಲೈವ್ ಆಗಿ ಪ್ಲಾಂಟ್ಸ್ಗಳನ್ನ ನೀವು ಇದು ಮಾಡ್ಕೊಬೇಕು, ನಿಮ್ಮ ಅಕ್ವೇರಿಯಂನಲ್ಲಿ ಹಾಕಬೇಕು ಅಂತಂದ್ರೆ ಇಲ್ಲಿ ತಗೊಳ್ಬೋದು. ಇದು ಲೈವ್ ಆಗಿರೋ ಇದನ್ನ ಈ ಪ್ಲಾಂಟ್ಸ್ಗಳನ್ನ ತಗೊಂಡೋಗಿ ಹಾಕಿದ್ರೆ ಅದು ಕೂಡ ಗ್ರೋ ಆಗ್ತಾ ಇರುತ್ತೆ. ಅದಕ್ಕೆ ಪಾಚಿ, ಅದ್ರ ಕೆಲವು ಫಿಶ್ಗೆ ಅಂತ ಅಂದ್ರೆ ಅದಕ್ಕೆ ಮೇನ್ ಸೋರ್ಸೇ ಬಂದು ಪಾಚಿ ಅಂತ ಹೇಳ್ತಾರಲ್ವಾ, ಅದನ್ನ ತಿಂದ್ರೇನೆ ಅವು ಕೆಲವು ಗ್ರೋತ್ ಆಗುತ್ತಲ್ವಾ, ಅದರಿಂದ ಕೂಡ ಇದು ಇಟ್ಟಿದ್ದಾರೆ. ಮತ್ತು ಇನ್ನು ಇವೆಲ್ಲ ತುಂಬ ನಿಮಗೆ ತುಂಬ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಎಲ್ಲ ತುಂಬ ಕಡಿಮೆನೇ ಇಟ್ಟಿದ್ದಾರೆ. ಇವರೆಲ್ಲ ಹೋಲ್ಸೇಲಲ್ಲಿ ಕೊಡ್ತಾರೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ವಾಸ್ತು ಫಿಶ್ ಅಂತ ಹೇಳ್ತಾರೆ, ಆಲ್ಬಿನೋ ಅರ್ವಾನ ಅಂತ ಹೇಳ್ತಾರೆ. ತುಂಬ ಎಷ್ಟೊಂದು ಜನ ಇದನ್ನ ಮನೇಲಿ ಇಡಲೇಬೇಕು ಅಂತ ಅಂದ್ಬಿಟ್ಟು ಇಡುವಂಥ ಫಿಶ್ ಅಂತ ಅಂದರೆ ಈ ಫಿಶು. ಇದರಲ್ಲಿ ತುಂಬ ನಿಮಗೆ 1000ರಿಂದ ಬಂದು 2 ಲಕ್ಷದವರೆಗೂ ಪ್ರೈಸಸ್ ಇರುತ್ತೆ. ಬ್ಲ್ಯಾಕ್ ಗೋಸ್ಟ್ ಅಂತ ಇದೆ. ಗೋಸ್ಟ್ ಅಂತಂದರೆ ದೆವ್ವ ಅಂತ ಕರಿತೀವಿ ನೋಡಿ. ಫಿಶ್ಗಳೆಲ್ಲ ಗೋಸ್ಟ್ ಇದೆ ಅಂತ ನನಗೆ ಇವಾಗೇ ಗೊತ್ತಾಗಿದ್ದು. ನನಗೆ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಗೋಸ್ಟ್ ಅಂತ ಅಂದರೆ ಅಲ್ಲಿ ರೆಪ್ಪೆಗಳು ಪಡ್ಕೊಂಡು ಇಲ್ಲೊಂಥರ ಫಿಶ್ ಇದೆ ನೋಡಿ, ಅದನ್ನೇ ಬ್ಲ್ಯಾಕ್ ಗೋಸ್ಟ್ ಅಂತ ಕರೀತಾರೆ. ಡಿಫ್ರೆಂಟ್ ಆಗಿದೆ ಈ ಫಿಶ್ನ. ನಾನು ತುಂಬ ರೇರಾಗಿ ನೋಡ್ತಾ ಇದ್ದೀನಿ. ಡಿಫ್ರೆಂಟ್ ಆಗಿದೆ. ಎಲ್ಲ ವೆರೈಟಿಗಳನ್ನ ಇವರು ಸೇವ್ ಮಾಡಿಟ್ಟಿದ್ದಾರೆ. ಇಟ್ಸ್ ವೆರಿ ನೈಸ್. ಈ ಥರ ವಾಸ್ತು ಫಿಶ್ಗಳನ್ನ ನಾನು ಎಲ್ಲ ಥರ ಅಂಗಡಿಗಳಲ್ಲಿ ನೋಡಿರ್ತೀನಿ. ಅಂಗಡಿಗಳಲ್ಲಿ ಅವ್ರಿಗೆ ಬಿಸ್ನೆಸ್ ತುಂಬ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಫ್ಲವರ್ ರನ್ ಅಂತ ಅನ್ನೋ ಫಿಶ್ಗಳನ್ನ, ವಾಸ್ತು ಫಿಶ್ಗಳನ್ನ ಅಂಗಡಿಗಳಲ್ಲಿ ಮನೆಗಳಲ್ಲಿ ತುಂಬ ಇಟ್ಟಿರ್ತಾರೆ. ಈ ಫಿಶ್ಗಳು ಎಲ್ಲರ ಅಂಗಡಿಗಳಲ್ಲೂ ಇರುತ್ತೆ. ತುಂಬ ಚೆನ್ನಾಗಿದೆ. ಇದು ಕೂಡ ವೆರೈಟಿ, ಎಲ್ಲ ಥರ ವೆರೈಟಿ ಮತ್ತು ಸೈಜಸ್ಸು ಸಿಗುತ್ತೆ ನಿಮಗೆ. ನೋಡಿ, ಇದು ರೆಡ್ ಇದೆ, ಇದು ವೈಟ್ ಇದೆ.
ಫ್ರೆಂಡ್ಸ್ ಇದನ್ನ ಪಿರಮಿಡ್ ವಾಸ್ತು ಅಂತ ಹೇಳ್ತಾರಂತೆ. ಇದನ್ನ ನೋಡಿ, ಇದು ಅದು ಅಂಪು ಇದೆ ನೋಡಿ, ಅದು ಅಂಪು ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಷ್ಟು ನೆಗೆಟಿವ್ ಎನರ್ಜಿಗಳನ್ನೆಲ್ಲ ಅದನ್ನೆಲ್ಲ ಹೀರ್ಕೊಂಡು ನಮ್ಮ ಮನೆಗಳಿಗೆ ಆಗಲಿ ಅಂಗಡಿಗಳಿಗೆ ಆಗಲಿ ಪಾಸಿಟಿವ್ ಆಗಿ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಈ ಫಿಶ್ನ. ಅದಕ್ಕೋಸ್ಕರನೇ ಈ ಫಿಶ್ನ ವಾಸ್ತು ಫಿಶ್ ಅಂತ ಹೇಳ್ಬಿಟ್ಟು ಇಟ್ಟಿರ್ತಾರೆ. ಆ ಕಡೆ ಓಡೋಗಲ್ಲ ತಾನೆ. ಮನೆಗಳಲ್ಲಿ ಫಾರ್ಮ್ ಹೌಸ್ ಗಳಲ್ಲಿ ಎಲ್ಲರೂ ಸಾಕೊಂಡಿರ್ತಾರೆ. ನಾನು ಆಫ್ರಿಕಾದಲ್ಲಿ ಒಂದು ಮ್ಯೂಸಿಯಂ ಅಲ್ಲಿ ನೋಡಿದ್ದೆ ಇದನ್ನ. ಇಲ್ಲೂ ಕೂಡ ನೋಡಿ, ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಕೂಡ ಇಟ್ಕೊಂಡಿದ್ದಾರೆ. ನಿಮ್ಮ ಫಾರ್ಮ್ ಹೌಸ್ ಗಳಿಗೆ ಬೇಕು ಅಂತ ಅಂದ್ರೆ ಇವನ್ನ ತಗೊಂಡೋಗಿ ಇಟ್ಕೋಬಹುದು. ಫ್ರೆಂಡ್ಸ್ ಇದು ನೋಡಿ, ಇದು ನೋಡೋದಕ್ಕೆ ಏನು ಪೀಕಾಕ್ ತರನೇ ಇದೆ, ಪೀಕಾಕ್ ತರ ಇದೆ. ಇದು ಟರ್ಕಿ ಅಂತ ಕರೀತಾರೆ ಇದನ್ನ. ಒಂಥರ ಇದು ಕೋಳಿ ಜಾತಿಯ ಪಕ್ಷಿ. ಕೋಳಿಗೆ ಕೋಳಿನೂ ಅಲ್ಲ, ಇಲ್ಲಿ ಪೀಕಾಕ್ಗೆ ಪೀಕಾಕು ಅಲ್ಲ, ನವಿಲು ತರ ಅಲ್ಲ, ಆದ್ರೆ ರೆಕ್ಕೆಗಳು ಮಾತ್ರ ಡಿಫ್ರೆಂಟ್ ಆಗಿದೆ. ಇದನ್ನು ಕೂಡ ಫಾರ್ಮ್ ಹೌಸ್ ಗಳಲ್ಲಿ ಕೂಡ ನೀವು ತಗೊಂಡೋಗಿ ಸಾಕೋಬಹುದು. ತುಂಬಾ ಕ್ಯೂಟ್ ಆಗಿದೆ ಅಲ್ವಾ? ಮರಿ ರೆಡ್, ಪಿಂಕ್ ಐಸ್, ನನ್ ಬ್ಲಾಕ್ ಐಸ್ ಇದೆ, ನಾನು ಮೊಲ. ವೈಟ್ ಪ್ರಿಸನ್, ತುಂಬಾ ಕ್ಯೂಟ್ ಆಗಿರೋ ವೈಟ್ ಪ್ರಿಸನ್. ಇದನ್ನ ಕನ್ನಡದಲ್ಲಿ ಲಕ್ವಾ ಅಂತ ಕರೀತಾರಂತೆ. ಇದನ್ನ ಬಂದು ಈ ಪಾರಿವಾಳ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇದು ಪೀಕಾಕ್ ತರನೇ ರೆಕ್ಕೆಗಳು ತುಂಬಾ ಅಗಲ ಮಾಡ್ಕೊಂಡಿದೆ. ಇದು ಕೂಡ ಮತ್ತೆ ಕಾಲಿನಲ್ಲೂ ಕೂಡ ರೆಕ್ಕೆಗಳಿದೆ. ಅದಕ್ಕೆ ಕಾಲಲ್ಲಿ ಕೂಡ ರೆಕ್ಕೆಗಳಿದೆ. ಪೀಕಾಕ್ ಬರುತ್ತಲ್ಲ, ಅದ್ರದ್ದು ನವಿಲಿನಲ್ಲಿ ರೆಕ್ಕೆ ಬಿಟ್ಕೊಳ್ಳುತ್ತಲ್ಲ, ಆ ತರ ರೆಕ್ಕೆ ಬಿಟ್ಕೊಳ್ಳುತ್ತೆ ಈ ಪ್ರಿಸನ್ ಬಂದ್ಬಿಟ್ಟು. ನಾಟಿ ಕೋಳಿ ಕೂಡ ಸಿಗುತ್ತೆ. ಇದು ಬೇರೆ ತರ ಕೋಳಿ ಇದೆ. ಮತ್ತೆ ರ್ಯಾಬಿಟ್ ಕೂಡ ತುಂಬಾ ದೊಡ್ಡದಾಗಿರೋ ಮೊಲಗಳು ಕೂಡ ಇದೆ ನೋಡಿ. ಇಷ್ಟೊಂದು ದೊಡ್ಡ ರ್ಯಾಬಿಟ್ ನಾನು ನೋಡೇ ಇಲ್ಲ. ಅಂಗೋರಾ ರ್ಯಾಬಿಟ್ ಅಂತ ಅಂದ್ಬಿಟ್ಟು ಇದು ಡಿಫ್ರೆಂಟ್ ಆಗಿದೆ. ಅದಕ್ಕೆ ನೋಡಿ, ಅದು ಎಷ್ಟೊಂದು ದಪ್ಪಗೆ ತುಂಬಾ ಇದನ್ನ ಬಿಟ್ಕೊಂಡಿದೆ. ಅದು ಒಂಥರ ಇಲ್ಲಿ ನೋಡಿ, ಪಾಕೆಟ್ ಮಂಕಿ ಅಂತ ಅಂದ್ಬಿಟ್ಟು ನಾನು ರೀಲ್ಸ್ಗಳಲ್ಲೆಲ್ಲ ನೋಡಿದೆ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಪಾಕೆಟ್ ಮಂಕಿ ಅಂದ್ರೆ ಪಾಕೆಟಲ್ಲಿ ಕೂಡ ಇಟ್ಕೊಂಡು ಹೋಗ್ಬಿಡ್ಬೋದು. ಪಾಕೆಟಲ್ಲಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ನೋಡ್ತಾ ಇದೆ ನೋಡಿ. ತುಂಬಾ ಪಾಕೆಟ್ ಮಂಕಿ ಕೂಡ ನೀವು ಕೂಡ ಯಾರಾದ್ರೂ ಬೈ ಮಾಡಬೇಕು ಅಂದ್ರೆ ಇಷ್ಟೊಂದು ಸೂಪರ್ ಆಗಿದೆ. ನೀವು ತಗೊಂಡೋಗಿ ನಿಮ್ಮ ಮನೇಲಿ ಪೆಟ್ಟಾಗಿ ಇಟ್ಕೊಂಡು, ಇದಕ್ಕೂ ಒಂದು ಬ್ಯಾಗ್ ಇಟ್ಕೊಂಡು ಜೊತೆಲಿ ಎಲ್ಲ ಕಡೆನೂ ಕರ್ಕೊಂಡು ಹೋಗ್ಬೋದು ಇದನ್ನ ನೀವು. ಫ್ರೆಂಡ್ಲಿ ಆಗಿರೋ ಕಾಕ್ಟೈಲ್ ಬರ್ಡ್ಸ್ಗಳು ತುಂಬ ಫ್ರೆಂಡ್ಲಿ ಆಗಿರುತ್ತೆ. ಮನೇಲಿ ಕೂಡ ಇಟ್ಕೋಬೋದು, ಫಾರ್ಮ್ ಹೌಸ್ಗಳಲ್ಲಿ ಕೂಡ ಇಟ್ಕೋಬೋದು. ಅದ್ರ ಸೌಂಡ್ ಮಾಡಿದ್ರೆ ನಿಮಗೆ ಗಿಜಿ ಗಿಜಿ ಅಂತ ಸೌಂಡ್ ಮಾಡುತ್ತಲ್ಲ, ಆ ಸೌಂಡಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ. ಲವ್ ಬರ್ಡ್ಸ್ ಅಂತ ಹೇಳ್ತಾರೆ ನೋಡಿ. ಇವೇ ಆ ಲವ್ ಬರ್ಡ್ಸು ಯಾವಾಗಲೂ ಜೊತೆಲಿ ಇದ್ರೆ ಮಾತ್ರ ಇರುತ್ತೆ. ಒಂದೇ ಒಂದು ಆದರೆ ಅವು ನಿಜವಾಗ್ಲೂ ಅವು ಸತ್ತೋಗ್ಬಿಡುತ್ತೆ. ನಮ್ಮನೇಲೂ ಕೂಡ ತುಂಬ ಲಾಂಗ್ ಬ್ಯಾಕ್ ಇತ್ತು. ಇನ್ನೊಂದು ಸತ್ತೋದ್ಮೇಲೆ ನಾನು ಅದನ್ನ ಬಿಟ್ಬಿಟ್ಟೆ ನಾನು. ಈಗ ನೋಡಿ, ಎಲ್ಲ ಕಲರ್, ಗ್ರೀನ್ ಕಲರು, ಯೆಲ್ಲೋ ಕಲರು, ಪರ್ಪಲ್ ಕಲರು, ಎಲ್ಲ ಕಲರು ಇರುತ್ತೆ ಲವ್ ಬರ್ಡ್ಸ್ ಅಂತ. ಅಂದರೆ ತುಂಬ ಕ್ಯೂಟ್ ಆಗಿರುತ್ತೆ. ಇವೆಲ್ಲ ಗಿಜಿ 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 ಅಂತ ಮಾಡ್ತಾ ಇದ್ರೆ ಮನೆಗೆ ಒಂದು ಕಳೆ ಥರ ಇರುತ್ತೆ. ಸೂಪರ್ ಆಗಿದೆ ಫ್ರೆಂಡ್ಸ್. ಬರ್ಡ್ಸಲ್ಲಿ ಎಷ್ಟೋ ಡಿಫ್ರೆಂಟ್ ವೆರೈಟಿ ಇದೆ. ಅದರಲ್ಲಿ ಎಲ್ಲ ವೆರೈಟಿಗಳ ಬಗ್ಗೆ ನಾನು ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದು ಒಂದು ಯೆಲ್ಲೋ ಕಲರ್ ಆ್ಯಂಡ್ ರೆಡ್ ಕಲರ್ ಇದೆ. ಸೂಪರ್ ಆಗಿದೆ. ಈ ಬರ್ಡ್ಸ್ ವೆರೈಟಿ ಬಗ್ಗೆ ನನಗೆ ಗೊತ್ತಿಲ್ಲ. ಅದರಲ್ಲದೆ ಇಲ್ಲೊಂದು ಕೆಳಗಡೆ ಇದೆ ಸನ್ ಕರ್ನೂರ್ ಅಂತ ಅಂದ್ಬಿಟ್ಟು. ಇದು ಕೂಡ ಒಂದೇ ಒಂದಿದೆ, ಫ್ರೆಂಡ್ಲಿ ಆಗಿರುತ್ತೆ. ಯಾವಾಗಲೂ ಒಬ್ಬನೇ ಇದ್ರೂ ಕೂಡ ಇಟ್ಕೊಬೋದು. ಇದು ಪಿಕಾಕ್ ಥರ ಇದೆ, ಡಿಫ್ರೆಂಟು ನೋಡಿ. ಅದು ಅಲ್ಲದೆ ಬೇರೆ ಇಲ್ಲೂ ಕೂಡ ಒಂಥರ ಬರ್ಡ್ಸ್ ಇದೆ, ತೋರಿಸ್ತೀನಿ ಬನ್ನಿ.
ಇದು ಕೂಡ ಪೀಕಾಕ್ ಥರನೇ ಇದೆ, ಆದರೆ ಪೀಕಾಕಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನೋಡೋಕೆ ಮಾತ್ರ ಪೀಕಾಕ್ ಥರನೇ ಇದೆ. ಮೇಲ್ಗಡೆ ಕೂಡ ಪರ್ಪಲ್ ಆ್ಯಂಡ್ ಬ್ಲೂ, ಸ್ಕೈ ಬ್ಲೂ ಕಲರ್ ಇರುವಂಥ ಬರ್ಡ್ಸ್ಗಳು ಕೂಡ ಇದೆ ನೋಡಿ. ಹೆಲಿಕಾಪ್ಟರ್ ಲವ್ ಬರ್ಡ್ ಅಂತ ಹೇಳ್ತಾರೆ ನೋಡಿ. ಹೆಲಿಕಾಪ್ಟರ್ ಥರ ಇದೆ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಹೆಲಿಕಾಪ್ಟರ್ ಲವ್ ಬರ್ಡ್ ಅಂತ ಇಟ್ಕೊಂಡಿದ್ದಾರೆ. ಇದಕ್ಕೆ ಹೆಸರು ಬೆಂಗಾಳಿ ಪಿಂಚ್. ಇದನ್ನ ಬೆಂಗಾಳಿ ಪಿಂಚ್ ಅಂತ ಹೇಳ್ತಾರೆ ನೋಡಿ. ಸೂಪರ್ ಆಗಿದೆ, ತುಂಬ ಕ್ಯೂಟ್ ಆಗಿದೆ. ಗಜ 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 ಮಾಡ್ತಾ ಇದೆ ಎಲ್ಲ ಸೌಂಡು. ಅವನ ಹೆಸರೇನು? ಹಾಂ, ಹ್ಯಾಪಿ. ಎತ್ಕೊಬೋದಾ? ಅದು ಅಡಲ್ಟ್ ಆಗ್ಬಿಟ್ಟಿದೆ. ಹಸ್ಬೆಂಡ್ ಜೊತೆ ಫ್ರೆಂಡ್ಲಿ ಆಗಿರುತ್ತೆ. ನೋ, ಡೋಂಟ್ ಟಚ್ ಮೀ. Oh my god. You want? No, don't touch me. ಅವನು ಇಟ್ಕೊಳ್ಳೋಕೆ ಬರ್ತಾನೆ ಅಲ್ವಾ? ಇನ್ಯಾವುದು ನನ್ನ ಹತ್ರ ಬರುವಂತ ಸಿಗಲ್ವಾ? ಫ್ರೆಂಡ್ಸ್, ಅವ್ನು ಬೇಡ ನನಗೆ. ಅವ್ನು ತುಂಬ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾನೆ. ಹುಡುಗಿರ್ ಕಂಡ್ರೆ ಆಗಲ್ಲ, ಅವನು ಸಿಂಗಲ್ ಅನ್ಸುತ್ತೆ. ನನಗೆ ಗರ್ಲ್ ಮಾತ್ರ ಏನೋ. ಫ್ರೆಂಡ್ಸ್, ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇದು ಪಾಕೆಟಲ್ಲಿ ಇಟ್ಕೊಂಡಿರೋ ಮಂಕಿ. ಇದು ತುಂಬ ನೋಡಿ, ಪರ್ಷಿಯನ್ ಕ್ಯಾಟ್. ಎಲ್ಲರ ಮನೆಯಲ್ಲೂ ಇದೆ ಪರ್ಷಿಯನ್ ಕ್ಯಾಟು. ತುಂಬ ನನ್ನ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಇದೆ. ಇದು ಐಸ್ ಮಾತ್ರ ನನ್ನ ಫ್ರೆಂಡ್ಸ್ ಮನೇಲಿರೋದು ಡಿಫ್ರೆಂಟ್ ಆಗಿದೆ. ಇದು ಮಾತ್ರ ಡಿಫ್ರೆಂಟ್ ಆಗಿದೆ. ಐಸು ತುಂಬ ಯುನೀಕ್ ಆಗಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಆಮ್ಸ್ಟನ್ ಅಂತ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿರೋ ರ್ಯಾಟ್ ಕೈಂಡ್ ಒಂದು ವೆರೈಟಿ ಇದೆ ನೋಡಿ. ಅದು ಮಲ್ಕೊಂಡ್ಬಿಟ್ಟಿದೆ. ಆ್ಯಕ್ಚುಲಿ ಮಲ್ಕೊಂಡು ರೆಸ್ಟ್ ತೊಗೊತಾ ಇದೆ. ಅಲ್ಲಿ ನೋಡಿ, ನಿದ್ದೆ ಮಾಡಿಬಿಟ್ಟು ಎದ್ಬಿಟ್ಟು ಕ್ಯೂಟ್ ಆಗಿದೆ. ರ್ಯಾಟ್ಗಳನ್ನೂ ಕೂಡ ಪೆಟ್ಸ್ ಆಗಿ ಎಷ್ಟೊಂದು ಜನ ಸಾಕ್ತಾರೆ. ಇದು ವೈಟ್ ರ್ಯಾಟು ತುಂಬ ಕ್ಯೂಟ್ ಆಗಿದೆ ನೋಡೋದಕ್ಕೆ. ನೋಡಿ, ಎಲ್ಲ ಕಪಲ್ ಥರನೇ ಇದೆ. ಅಲ್ಲೊಂದು ಮಾತ್ರ ಒಂದಿದೆ ಸಿಂಗಲ್. ಚೈನೀಸ್ ಆಮ್ಸ್ಟರ್ ಅಂತ ಅಂದ್ಬಿಟ್ಟು ಇದು ಕೂಡ ರ್ಯಾಟಲ್ಲಿ ಒಂದು ವೆರೈಟಿ. ಚೈನೀಸಲ್ಲಿ ಜಾಸ್ತಿ ಇದು ಕಂಡು ಬರುತ್ತೆ. ಇದು ನಮ್ಮ ಇಂಡಿಯಾದಿಂದ ನೋಡಿ ಸಖತ್ತಾಗಿದೆ. ಇದು ಜರ್ಬಿ ರ್ಯಾಟ್ ಅಂತ ಕರೀತಾರೆ. ಅದಕ್ಕೆ ಮರಿ ಕೂಡ ಹಾಕಿದೆ. ಇಲ್ಲಿ ಮರಿ ಹಾಕಿದೆ ನೋಡಿ. ತುಂಬ ಪುಟ್ಟಿ ಜರ್ಬಿ ರ್ಯಾಟ್ಸು. ಇದು ಮಮ್ಮಿ ಡ್ಯಾಡಿ ಇದೆ, ಅದಕ್ಕೆ ಪಾಪುಗಳು ಹಾಕ್ಕೊಂಡಿದೆ ನೋಡಿ, ಅಲ್ಲಿದೆ. ಈ ಅಮೆಝಾನ್ ಪೆಟ್ ಶಾಪ್ ಬಂದ್ಬಿಟ್ಟು ನಿಮಗೆ ಕೋಣನಕುಂಟೆ ಕ್ರಾಸ್ ವಸಂತಪುರ ಮೇನ್ ರೋಡಲ್ಲಿ ಸಿಗುತ್ತೆ. ನಿಮಗೆ ಇಲ್ಲಿ ಎಲ್ಲ ಥರ ಪೆಟ್ಸ್ಗಳು, ಬರ್ಡ್ಸ್ಗಳು ಮತ್ತು ನಿಮಗೆಲ್ಲ ಸಿಗುತ್ತೆ. ನೀವು ಬಂದು ಇಲ್ಲಿ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಕೂಡ ನೀವು ಬೈ ಮಾಡ್ಕೊಂಡು ಹೋಗ್ಬೋದು.